ವಿಶ್ವ ಮೀನುಗಾರಿಕೆ ದಿನಾಚರಣೆ ಕಾರ್ಯಕ್ರಮದ 3ನೇ ದಿನದ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಕಾಳು ವೈದ್ಯ ಅವರು, ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮ ಹೊರತು ಮೋಜು ಮಸ್ತಿಗಲ್ಲ. ನಿಮಗೆ ಇಂತಹ ಕಾರ್ಯಕ್ರಮ ಮಾಡುವ ಯೋಗ್ಯತೆ ಇಲ್ಲವಾದರೂ ವಿರೋಧಿಸುವುದು ನಿಮ್ಮ ಗುಣ ಎಂದು ಸುನಿಲ್ ನಾಯ್ಕ್ ಅವರ ಹೇಳಿಕೆಗೆ ಸಚಿವ ಮಂಕಾಳು ವೈದ್ಯ ಅವರು ತಿರುಗೇಟನ್ನು ನೀಡಿದ್ದಾರೆ. ಉದ್ದೇಶ ಇಷ್ಟೇ, ಇದರಿಂದ ಮೀನುಗಾರರಿಗೂ ಒಳಿತಾಗ್ತದೆ, ಸಾರ್ವಜನಿಕರಿಗೂ ಒಳಿತಾಗ್ತದೆ. ಮುಖ್ಯಮಂತ್ರಿಗಳೇ ಬರಬೇಕಿತ್ತು, ಅವರ ಕಾರಣಾಂತರದಿಂದ ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಏನು ಆಗಬೇಕು ಅಂತೇಳಿ ನಾವು ಗಂಟೆಗಟ್ಟಲೆ ಚರ್ಚೆ ಮಾಡಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಅದರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ನನಗೆ ಸಂಪೂರ್ಣವಾದಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಮೀನುಗಾರರು, ಸಾಮಾನ್ಯ ಜನರು, ಬಡವರು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೀನುಗಾರಿಕೆ ಸೀಮಿತವಾಗಿಲ್ಲ ಅಥವಾ ಮೀನುಗಾರರು ಮಾತ್ರ ಬರಲಿಲ್ಲ, ಎಲ್ಲರೂ ಮನರಂಜನೆ ಬೇಕು. ಎಲ್ಲೋ ವರ್ಷಕ್ಕೆ ಒಂದಿನ ಸರ್ಕಾರವೇ ಡಿಕ್ಲೇರ್ ಮಾಡಿದಂತ ದಿನ ನವೆಂಬರ್ 21 ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನ ಮೀನುಗಾರಿಕೆ ದಿನಾಚರಣೆ, ಮೀನುಗಾರರ ದಿನಾಚರಣೆ, ಮೀನುಗಾರರಿಗೋಸ್ಕರ ಮಾಡುವಂತಹ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಸರ್ಕಾರ ಈ ದೇಶದಲ್ಲಿ ಆ ದಿವಸವನ್ನ ಆಯ್ಕೆ ಮಾಡಿ, ಅದಕ್ಕೂ ಇವರು ಕೆಲವರು ಅವರತ್ತ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ವಿರೋಧ ಮಾಡೋದು ಬಿಡೋದು, ಸುಳ್ಳು ಹೇಳೋದು ಬಿಡೋದು. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಕಾರ್ಯಕ್ರಮದಿಂದ ಈ ಊರಿಗೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಮೀನುಗಾರರಿಗೆ ಅಭಿವೃದ್ಧಿಗೋಸ್ಕರನೇ ಮಾಡಿದ್ದು ಬಿಟ್ಟರೆ ಮೋಜು ಮಸ್ತಿ ಮಾಡಲಿಕ್ಕೆ ಅಲ್ಲ. ರಾಜರ ಕಾಲದಿಂದಲೂ ಇದ್ದಿದ್ದು, ಈಗಲ್ಲ. ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟು ಮನರಂಜನೆ ಕೊಡುವಂಥದ್ದು ಇದು ಇವತ್ತೇ ನಿನ್ನೆದು ಅಲ್ಲ. ಅದನ್ನೇ ಉಪಯೋಗಿಸಿಕೊಂಡು ಇವರು ಫಿಲ್ಮ್ ಹೀರೋಗಳಾಗಿದ್ದು, ಹಿಂದೆ ಆಗಿದ್ದು, ಮುಂದೆ ಆಗುವಂಥದ್ದು, ಹಿಂದಿನ ಇತಿಹಾಸವನ್ನೇ ತೆಗೆದು ನೋಡಿ ಅದನ್ನು ನಿಮಗೆ ಮತ್ತೆ ಪುನಃ ನೆನಪಿಗೆ ಕಳಿಸುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ, ನಾವು ಮಾಡಿದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.